ಹಾಯ್ ಹೆಲೋ ಫ್ರೆಂಡ್ಸ್, ಎಲ್ರಿಗೂ ಉತ್ತಮ್ ಗಣೇಶ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಲೈಕ್ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಫ್ರೆಂಡ್ಸ್ ನೋಡಿ, ನಾನು ಇವತ್ತೊಂದು ಬ್ರೈಡಲ್ ಡಿಸೈನ್ನ ಹಾಕ್ತಾ ಇದ್ದೆ. ಇದನ್ನು ಯಾವತ್ತು ನಾನು ಸೀರೆಗೆ ಡೈರೆಕ್ಟಾಗಿ ಹಾಕಿ ತೋರಿಸಿರಲಿಲ್ಲ, ಬಟ್ ಇವತ್ತು ತೋರಿಸೋಣ ಅಂತ ನೋಡಿ ಸ್ಟಾರ್ಟ್ ಮಾಡಿದ್ದೀನಿ. ಆಲ್ರೆಡಿ ನಾನು ಇದನ್ನು ಸ್ವಲ್ಪ ಅರ್ಧ ಸೆರ್ಗ ಆಗಿದೆ ಆಗಲೇ. ಈಗ ಇಲ್ಲಿಂದನೇ ನಾನು ನಿಮಗೆ ತೋರಿಸ್ತೀನಿ ನೋಡಿ. ನಾನು ಮಧ್ಯದಲ್ಲಿ ಯಾರೇ ಆಗಲಿ ಈ ಥರ ಮಧ್ಯದಲ್ಲಿ ಏನಾದರೂ ಸ್ಟಾಪ್ ಮಾಡೋ ಹಾಕಿದರೆ ನೋಡಿ, ಈ ಥರ ಪಿನ್ನ ಹಾಕಿಟ್ಬಿಟ್ರೆ ಡಿಸೈನು ಏನು ಬಿಚ್ಕೊಳ್ಳೋದಿಲ್ಲ. ಅದಕ್ಕೆ ನಾನು ಈ ಥರ ಪಿನ್ ಮಾಡಿ ಇಟ್ಬಿಡ್ತೀನಿ. ಏನಾದರೂ ಮಧ್ಯದಲ್ಲಿ ಬಿಡೋ ನೆಸೆಸಿಟಿ ಬಂದರೆ ಆ ಥರ ಮಾಡಿ ಇಡ್ತೀನಿ ನೋಡಿ. ಈಗ ನಾನು ಸ್ವಲ್ಪ ಹಾಕಿಟ್ಟಿದ್ದೀನಿ ನೋಡಿ. ಈ ಥರ ಇದು ಬ್ರೈಡಲ್ ಡಿಸೈನು ನೋಡಿ. ಇದು ರಿಂಗಲ್ಲ ನಾನು ಹಾಕಿರೋದು ನೋಡಿ. ಈ ಥರ ಡೋನಟ್ಸು ಸಿಗುತ್ತೆ ವೈಟ್ದಿದು, ಮಾರ್ಕೆಟಲ್ಲೆಲ್ಲ ಅವೈಲೇಬಲ್ ಇದೆ. ಈ ಥರ ತೊಗೊಂಡಿದ್ದೀನಿ ನಾನಿವತ್ತು ನೋಡಿ. ಆಮೇಲೆ ಇದಕ್ಕೆ ಹೋಲೆಲ್ಲ ಏನೂ ಇರಲ್ಲ, ಕಾಣಿಸ್ತಾ ಇದೆ ಅಲ್ವಾ? ಹೋಲ್ಸ್ ಏನೂ ಇರಲ್ಲ ಇದಕ್ಕೆ. ನಾವು ಡೈರೆಕ್ಟಾಗಿ ಹೇಗೆ ಹಾಕೋದು ಅಂತ ತೋರಿಸ್ತೀನಿ ನೋಡಿ. ಇದು ಒಂದು ಚೈನ್ ಹಾಕಿದ್ದೀನಿ ಆಗಲೇ, ಬಟ್ ಇದನ್ನೇ ಸ್ಟಾರ್ಟಿಂಗ್ ಅಂದ್ಕೊಳ್ಳಿ ನೀವು ನೋಡಿ. ಇದೇ ಸ್ಟಾರ್ಟಿಂಗ್ ಅಂದ್ಕೊಳ್ಳಿ. 2 ಟೈಮ್ಸ್ ಲಾಕ್ ಮಾಡ್ಕೊಳ್ಳಿ. ಸ್ಟಾರ್ಟಿಂಗಲ್ಲಿ 2 ಟೈಮ್ಸ್ ಲಾಕ್ ಮಾಡಿಕೊಂಡು 5 ಚೈನ್ಸ್ನ ಹಾಕಿ. 1 2 3 4 5 ಚೈನ್ಸ್ ಹಾಕ್ಬಿಟ್ಟು ನೋಡಿ, ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕು ನೋಡಿ. ಇನ್ನೂ ಒಂದು ಸತಿ ಕೂಡ 5 ಚೈನ್ 1 2 3 4 5 ಚೈನ್ ಹಾಕ್ಬಿಟ್ಟು ನೋಡಿ, ಅದು ಕೂಡ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ಲಾಕು. ಲಾಕ್ ಮಾತ್ರ ಕರೆಕ್ಟಾಗಿ ಮಾಡ್ಕೊಳ್ಳಿ ಫ್ರೆಂಡ್ಸ್, ಇಲ್ಲಾಂದರೆ ಸುಕ್ಕು ಬರುತ್ತೆ ಸೀರೆ. ಆಮೇಲೆ ನೋಡಿ, ಈ ಥರ ಫಿನಿಶಿಂಗ್ ನೀಟಾಗಿರೋದಿಲ್ಲ. ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ಸ್ಟಾರ್ಟಿಂಗಲ್ಲಿ ನೋಡಿ 2 ಟೈಮ್ಸು 5 ಚೈನ್ ಆಗಿದ ತಕ್ಷಣ ಇದೇನು ಡೋನಟ್ಸ್ನ ತೊಗೊಂಡಿದ್ದೀವಲ್ವ ನೋಡಿ, ಅದನ್ನು ಈ ಥರ ಲೆಫ್ಟ್ ಹ್ಯಾಂಡಲ್ಲಿ ಹೋಲ್ಡ್ ಮಾಡ್ಕೊಳ್ಳಿ ನೋಡಿ. ಈ ಥರ ಎಡಗಡೆ ಕೈನಲ್ಲಿ ಹಿಡ್ಕೊಂಡು ಇದೇನಿದೆಯಲ್ವಾ ನೀಡಲ್ ಮೇಲೆ ನೋಡಿ, ಹೀಗೆ ಸೂಜಿ ಮೇಲೆ ದಾರ ಹಾಕ್ಕೊಂಡು ನೀಡಲ್ ಒಳಗಡೆಯಿಂದ, ಈ ರಿಂಗ್ ಒಳಗಡೆಯಿಂದ ಹೋಗಿ ನೋಡಿ. ಈ ಥರ ರಿಂಗ್ ಒಳಗಡೆಯಿಂದ ಹೋಗಿ ದಾರನ ತಗೊಂಬರ್ಬೇಕು. ತಂದು ನೋಡಿ, ಸ್ವಲ್ಪ ಅದು ಎಲ್ಲ ದೂರ ಆಗಿರುತ್ತೆ ನೋಡಿ. ಈ ಥರ ಹತ್ತಿರ ಮಾಡಿಕೊಂಡು ನೋಡಿ, ಮೊದಲು 2ರಲ್ಲಿ 1, ಆಮೇಲೆ 2ರಲ್ಲಿ 1 ನೋಡಿ. ಇದು ಈ ಥರ ಲಾಕ್ ಆಗುತ್ತೆ ಆವಾಗ. ಈಗ ನೋಡಿ 2ರಲ್ಲಿ 1 ಮಾಡಿಕೊಂಡು ನೋಡಿ, ಈ ಥರ ಫಿಟ್ ಆಗುತ್ತೆ, ಅದಕ್ಕೆ ಕೂತ್ಕೊಳ್ಳುತ್ತೆ. ಈಗ ಇಲ್ಲಿಂದ ನಾವು ನೋಡಿ, ಈ ರಿಂಗ್ ಫುಲ್ ಆಗೋವರೆಗೂ ನಾವು ಡಬಲ್ ಕ್ರೋಶೇಸ್ನ ಮಾಡಬೇಕು. ಕರೆಕ್ಟಾಗಿ ಮಾಡ್ಕೋಬೇಕು. ಎಲ್ಲದೂ ಒಂದೇ ಲೆಂತಲ್ಲಿ ಇರೋ ಥರ ನೋಡಿ. ಸೂಜಿ ಮೇಲೆ ದಾರ ಹಾಕ್ಕೊಂಡು ರಿಂಗ್ ಒಳಗಡೆಯಿಂದ ಹೋಗಿ ದಾರನ ತಂದು ನೋಡಿ, ಇಷ್ಟೇ ಮಾತ್ರ ಲೆಂತ್ ತೊಗೊಳ್ಳಿ. ಜಾಸ್ತಿ ಇಷ್ಟು ಉದ್ದ ಎಲ್ಲ ಎಳ್ಕೊಬಿಡಿ. ಇಷ್ಟೇ, ಈ ರಿಂಗ್ ಮೇಲೆಗಿಂತ ಇಷ್ಟು ಸ್ವಲ್ಪ, ಯಾಕಂದರೆ ಪೂರ್ತಿ ಟೈಟ್ ಎಳ್ಕೊಂಬಿಟ್ರೆ ಮುದುರ್ಕೊಂಬಿಡುತ್ತೆ ಥ್ರೆಡ್ಡು, ಅದಕ್ಕೆ. ಸೊ ಒಂದು ನಿಮಿಷ ನೋಡಿ, ಸೂಜಿ ಮೇಲೆ ದಾರ ಹಾಕ್ಕೊಂಡು ರಿಂಗ್ ಒಳಗಡೆಯಿಂದ ಹೋಗಿ ದಾರನ ತಂದು ನೋಡಿ, ಇಷ್ಟು ಮಾತ್ರ ಎಳ್ಕೊಳ್ಳಿ. ಆಮೇಲೆ ಮೊದಲು 2ರಲ್ಲಿ 1, ಆಮೇಲೆ ಮತ್ತೆ 2ರಲ್ಲಿ 1. ಇದೇ ಥರ ಈ ರಿಂಗ್ ಫುಲ್ ಆಗೋವರೆಗೂ ನಾವು ಈ ಥರ ಕಂಬಗಳನ್ನ ಮಾಡ್ಕೋಬೇಕು. ಮಿನಿಮಮ್ಮು ಈ ಕಂಬದ ಈ ರಿಂಗ್ ಒಳಗಡೆ 25ರಿಂದ ಒಂದು 28ರವರೆಗೂ ಕಂಬಗಳು ಹಿಡಿಸುತ್ತೆ. ಹೆಚ್ಚು ಕಡಿಮೆ ಕೂಡ ಆಗುತ್ತೆ. ಇಷ್ಟೇ ಅಷ್ಟೇ ಅಂತ ಏನು ಹಾಕ್ಕೋಬೇಕಂತ ಇದಕ್ಕೆ ಕೌಂಟಿಂಗ್ ಎಲ್ಲ ಏನೂ ಇಲ್ಲ ಫ್ರೆಂಡ್ಸ್. ನಿಮಗೆ ಎಷ್ಟು ಕಂಬಗಳಾದರೆ ಅಷ್ಟು ಕಂಬಗಳನ್ನ ನೀವು ಫಿಲ್ ಮಾಡ್ಕೊಳ್ಳಿ ನೋಡಿ. ಇದೇ ಥರ ಸೂಜಿ ಮೇಲೆ ದಾರ ಹಾಕ್ಕೊಳ್ಳೋದು, ರಿಂಗ್ ಒಳಗಡೆಯಿಂದ ಹೋಗಿ ದಾರನ ತಂದು ನೋಡಿ, ಇಷ್ಟು ಮಾತ್ರ ಲೆಂತು. ಮೊದಲು 2ರಲ್ಲಿ 1, ಆಮೇಲೆ 2ರಲ್ಲಿ 1, ಮತ್ತು ಸೂಜಿ ಮೇಲೆ ದಾರ, ರಿಂಗ್ ಒಳಗಡೆಯಿಂದ ಹೋಗಿ ದಾರನ ತಂದು ನೋಡಿ. ಇದು ಆವಾಗ ಹಿಂಗೆ ಮುದುರ್ಕೊಳ್ತಾ ಇರುತ್ತೆ. ನಾವು ಹಾಕ್ತಾ ಇರಬೇಕಾದ್ರೆ ಸ್ವಲ್ಪ ಈ ಥರ ಸ್ಟ್ರೈಟ್ ಮಾಡಿಕೊಂಡು ನೋಡಿ, ಮೊದಲು 2ರಲ್ಲಿ 1, ಆಮೇಲೆ 2ರಲ್ಲಿ 1. ಇದೇ ಥರ ಈಗ ನಾನು ರಿಂಗ್ ಫಿಲ್ ಮಾಡಿಬಿಟ್ಟು ತೋರಿಸ್ತೀನಿ ಫ್ರೆಂಡ್ಸ್ ನೋಡಿ. ಈಗ ಇದು ನಂದು ಫಿನಿಶ್ ಆಯಿತು ನೋಡಿ. ಈ ಥರ ಇದು ವೈಟ್ ಡೋನಟ್ ಕಾಣಿಸ್ತಾ ಇದೆಯಲ್ಲ, ಕಂಪ್ಲೀಟಾಗಿ ನಾನು ಫಿಲ್ ಮಾಡ್ಕೊಂಡಿದ್ದೀನಿ ನೋಡಿ. ಫಿಲ್ ಮಾಡ್ಕೊಂಡಿದ್ದ ತಕ್ಷಣ ನಾವಿಲ್ಲಿ ಏನು ಸ್ಟಾರ್ಟ್ ಮಾಡಿರ್ತೀವಲ್ವ, ಫಸ್ಟ್ ಕಂಬ ಸ್ಟಾರ್ಟ್ ಮಾಡಿರ್ತೀವಿ ನೋಡಿ, ಅದ್ರದ್ದು ಹೋಲ್ ಕಾಣಿಸುತ್ತೆ ಮೇಲೆ. ಆ ಹೋಲಲ್ಲಿ ಹೋಗಿ ನೋಡಿ, ಈ ಥರ ಥ್ರೆಡ್ನ ತಂದುಬಿಟ್ಟು ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡಿಕೊಂಡು ನೋಡಿ, 1 2 ಚೈನ್ಸ್ನ ಹಾಕ್ಕೊಂಡು ನೋಡಿ, ಈ ಥರ ನೋಡಿ. ಇದು ಥ್ರೆಡ್ ಸಾಲ್ಟೇಸ್ ಬಂದಿತ್ತು, ನಂದು ಖಾಲಿ ಆಯಿತು. ಮತ್ತು 6 ದಾರನ ರೆಡಿ ಮಾಡಿಕೊಂಡು ಇಲ್ಲಿ ನಾಟ್ ಮಾಡಿಕೊಂಡು ಗಂಟು ಹಾಕ್ಕೊಂಡಿದ್ದೀನಿ, ಅದಕ್ಕೆ ಗಂಟು ಬಂದಿದೆ ಹಿಂದ್ಗಡೆ. ಯಾವಾಗಲೂ ನಾವು ಆ ಥರ ಥ್ರೆಡ್ನ ತೊಗೊಂಡಾಗ ನೋಡಿ, ಈ ಥರ ಹಿಂದೆ ಬರಬೇಕು ನಾಟ್, ಆ ಥರ ಮಾಡಿ ನೋಡಿ. ಈಗ ನಾನು 2 ಟೈಮ್ಸ್ ಚೈನ್ ಹಾಕ್ಕೊಂಡು ನೋಡಿ, ಇದನ್ನು ಕೂಡ ಇಲ್ಲಿ 2
ಅಥವಾ 3 ನಿಮಗೆ ಇದು ಎಲ್ಲಿಗೆ ಬರುತ್ತೆ ಮೆಜರ್ಮೆಂಟು ಅಲ್ಲಿಗೆ ನೋಡಿಕೊಂಡು ನೀವು ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡ್ಕೊಂಡಿದ್ದಾಗಿದ ತಕ್ಷಣ ನೋಡಿ ಈ ಥರ ಸರಿಗೆ ಈ ಥರ ಇರುತ್ತೆ ನೋಡಿ. ಈ ಡೋನಟ್ನ ಈ ಥರ ಬಿಟ್ಬಿಟ್ಟು ಎಲ್ಲಿಗೆ ಬರುತ್ತೆ ನೋಡಿ, ಇಲ್ಲಿಗೆ ಬರುತ್ತೆ ಕರೆಕ್ಟಾಗಿ. ನಾನು ಇಲ್ಲಿಗೆ ಲಾಕ್ ಮಾಡ್ತಾಯಿದ್ದೀನಿ. ಸಾರಿ, ನೋಡಿ ಲಾಕ್ ಮಾಡಿದೆ. ಇದೇ ಥರ ತುಂಬಾ ಈಸಿ ಫ್ರೆಂಡ್ಸ್. ನೋಡಿ ಇದು ಮುದುರ್ಕೊಳ್ಳುತ್ತೆ ಬಟ್ ಏನಾಗಲ್ಲ. ಸೆಕೆಂಡ್ ಸ್ಟೆಪ್ ಇದಕ್ಕೆ ಇದ್ರ ಮೇಲೆ ಇನ್ನೊಂದು ಸ್ಟೆಪ್ ಆರ್ಚ್ ನಾವು ಬೀಡ್ಸ್ ಫಿಲ್ ಮಾಡಬೇಕಾದ್ರೆ ಸರಿ ಹೋಗುತ್ತೆ. ನೋಡಿ ಮಧ್ಯದಲ್ಲಿ 3 ಚೈನು ಡೋನಟ್ಟು, 3 ಚೈನು ಡೋನಟ್ ಇದೇ ಥರ ಕಂಪ್ಲೀಟ್ ಮಾಡ್ಕೋಬೇಕು. ನೋಡಿ ನಾನೀಗ ಮತ್ತೆ ಈಗ ನಿಮಗೆ ಹಾಕ್ಬಿಟ್ಟು ತೋರಿಸ್ತೀನಿ. ನೋಡಿ 5 ಚೈನ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ಲಾಕು. 1 ಟೈಮ್ ಆಯಿತು. ಈಗ ಸೆಕೆಂಡ್ ಟೈಮು, ಈಗ ಥರ್ಡ್ ಟೈಮ್. ಈಗ ನೋಡಿ ಥರ್ಡ್ ಟೈಮ್ ಕೂಡ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡಿಕೊಂಡೆ. ಲಾಕ್ ಮಾಡ್ಕೊಂಡಿದ್ದ ತಕ್ಷಣ ನೋಡಿ ಇದೇನು ಮತ್ತು ಡೋನಟ್ಟ ತೊಗೊಂಡು ನೋಡಿ ಸೂಜಿ ಮೇಲೆ ದಾರ ಹಾಕ್ಕೊಂಡು ನೋಡಿ ಇದ್ರೊಳಗಡೆಯಿಂದ ಹೋಗಿ ರಿಂಗ್ ಒಳಗಡೆಯಿಂದ ಹೋಗಿ ನೋಡಿ ಇದು ಬೇರೆ ಕಡೆ ಬಂದುಬಿಡುತ್ತೆ. ನಾವು ಅದನ್ನು ಆಮೇಲೆ ಸರಿ ಮಾಡ್ಕೋಬೇಕು. ನೋಡಿ ನಾನೊಂದು ಕಡೆ ಥ್ರೆಡ್ ಹಾಕಿದರೆ ಅದೊಂದು ಕಡೆ ಬರುತ್ತೆ. ಆವಾಗ ನೋಡಿ ಇದು ಪಕ್ಕದಲ್ಲೇ ಮಾಡ್ಕೋಬೇಕು ನಾವು ಅದನ್ನು. ನೋಡಿ ಮೊದಲೆರಡರಲ್ಲೊಂದು, ಆಮೇಲೆ ಮತ್ತೆರಡರಲ್ಲಿ ಒಂದು. ನೋಡಿ ಈ ಥರ ಆಗಿದ ತಕ್ಷಣ ಲಾಕ್ ಆಗುತ್ತೆ, ಅದು ಫಿಕ್ಸ್ ಆಗುತ್ತೆ. ಈಗ ಮತ್ತೆ ಇಲ್ಲಿಂದ ನಾವು ಸೂಜಿ ಮೇಲೆ ದಾರ ಹಾಕ್ಕೊಂಡು ಮತ್ತೆ ಡಬಲ್ ಕ್ರೋಶೇಸ್ನ ಮಾಡಬೇಕು. ಇದೇ ಥರ ಆಗಲೇ ಹೇಳಿದೆ ಅಲ್ವಾ ಫ್ರೆಂಡ್ಸ್, ಒಂದು 25ರಿಂದ 30 ಕಂಬಗಳು ಬರುತ್ತೆ. ಹಾಗೆ ಇದಕ್ಕೆ ಕೌಂಟಿಂಗ್ಸು ಕೂಡ ಬೇಕಾಗಲ್ಲ. ನಿಮಗೆ ಎಷ್ಟು ಫಿಲ್ ಆಗುತ್ತೋ ಅಷ್ಟು ಫಿಲ್ ಮಾಡಿಕೊಂಡು ಬನ್ನಿ. ಬಟ್ ಆದಷ್ಟು ಒಂದೇ ಮೆಜರ್ಮೆಂಟಲ್ಲಿ ಟ್ರೈ ಮಾಡಿ. ನೋಡಿ ಇದೇ ಥರ ನೋಡಿ ಇದನ್ನು ಕೂಡ ನಾನು ಫಿಲ್ ಮಾಡಿಬಿಟ್ಟು ತೋರಿಸ್ತೀನಿ ನಿಮಗೆ ಫ್ರೆಂಡ್ಸ್. ನೋಡಿ ಈ ಡೋನಟ್ ಕೂಡ ನಾನು ಫಿಲ್ ಮಾಡ್ಕೊಂಡಿದ್ದೀನಿ. ನೋಡಿ ನಿಮಗೆ ಇಲ್ಲಿ ಕಾಣಿಸ್ತಾ ಇದೆ. ಈ ಥರ ಜಾಸ್ತಿ ಈ ಥರ ಒಂದು ಇಷ್ಟು ಗ್ಯಾಪ್ ಇದ್ದರೆ ಪರವಾಗಿಲ್ಲ. ಇಷ್ಟಿದ್ದಾಗ ನಾವು ಇದಕ್ಕೆ ಅಟ್ಯಾಚ್ ಮಾಡಿಬಿಟ್ರೆ ಇದು ಸುತ್ತ ಇರೋದೆಲ್ಲ ಮುದ್ರಕೊಂಡ್ಬಿಡುತ್ತೆ. ಬಟ್ ನೋಡಿ ಇಲ್ಲೆಲ್ಲ ಕವರ್ ಆಗಿದೆ. ಮೇಲೆ ಇದು ಕಾಮನ್ ಆಗಿ ಸ್ವಲ್ಪ ಕಾಣಿಸುತ್ತೆ. ನೋಡಿ ಈಗ ಫಸ್ಟ್ ಸ್ಟಾರ್ಟಿಂಗಲ್ಲಿ ನಾವೇನು ಸ್ಟಾರ್ಟ್ ಮಾಡಿರ್ಬೇಕಾದ್ರೆ ಹೋಲ್ ಕಾಣಿಸುತ್ತಲ್ವ, ನೋಡಿ ಇಲ್ಲಿ ಕಾಣಿಸ್ತಾ ಇದೆ. ಅಲ್ಲಿ ಹೋಗಿ ನಾನು ಲಾಕ್ ಮಾಡ್ಕೊತೀನಿ. ಥ್ರೆಡ್ನ ತಂದು ನೋಡಿ ಲಾಕ್ ಆಗಿದ ತಕ್ಷಣ 1 2 ಚೈನ್ಸ್ ಹಾಕ್ಬಿಟ್ಟು ನೋಡಿ ಅದು ರಿಂಗ್ನ ತಿರುಗಿಸ್ಕೊಂಡ್ಬಿಟ್ಟು ನೋಡಿ ರಿಂಗ್ ಮೇಲೇ ಚೈನ್ಸ್ ಇರುತ್ತಲ್ವ, ಅಲ್ಲಿ ನೀವೆಷ್ಟು ಚೈನ್ ಹಾಕಿರ್ತೀರ 2 ಅಥವಾ 3 ಹಾಕ್ಕೊಳ್ಳಿ. 2ನೇ ಹಾಕ್ಕೊಳ್ಳಿ ಸಾಕು. 2 ಚೈನ್ಸ್ ಹಾಕ್ಕೊಂಡು ರಿಂಗ್ ಮೇಲೆ ಇರೋಂಥ 2 ಚೈನ್ ಮೇಲೆ 2ನೇ ಚೈನ್ನ ಮೇಲೆ ಲಾಕ್ ಮಾಡಿಕೊಂಡು ನೋಡಿ ಆಮೇಲೆ ಕಾಣಿಸ್ತಾ ಇದೆ ಅಲ್ವಾ, ಈ ಥರ ನೋಡಿ ಕರೆಕ್ಟಾಗಿ ಇಲ್ಲಿಗೆ ಬರುತ್ತೆ. ಅದು ಇಲ್ಲಿಗೆ ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಮಾಡಿಕೊಂಡು ಮತ್ತೆ ಈಗ ಇಲ್ಲಿಂದ 3 ಟೈಮ್ಸು 5 ಚೈನ್ಸ್ನ ಹಾಕ್ಕೊಂಡು ಡಿಸೈನ್ನ ಕಂಟಿನ್ಯೂ ಮಾಡೋದು. ಈಗ ನಾನು ಇದನ್ನು ನಿಮಗೆ ತೋರಿಸ್ತೀನಿ, ಫಿನಿಶ್ ಮಾಡಿಬಿಟ್ಟು ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ ಈಗ ನಾನು ಎಂಡಿಂಗಿಗೆ ಬಂದಿದ್ದೀನಿ. ನೋಡಿ ಈ ಥರ ಎಲ್ಲ ಕಂಪ್ಲೀಟ್ ಆಗಿದೆ. ಲಾಸ್ಟಲ್ಲಿ ನೋಡಿ 2 ಚೈನ್ ಬರಬೇಕಿತ್ತಲ್ವ, ನನಗೆ 3 ಚೈನ್ ಬಂತು. ಸೊ ಹಾಗಾಗಿ ನಾನು 2 ಸತಿ ಮಾತ್ರ ಚೈನ್ಸ್ ಹಾಕ್ಕೊಂಡಿದ್ದೀನಿ. 5 ಚೈನ್ಸ್ನ ಹಾಕ್ಕೊಂಡು ನೋಡಿ ಕೊನೆಗೆ ಇಲ್ಲಿ ಕೂಡ 5 ಚೈನ್ ಹಾಕಿದರೆ ಆಗ್ತಾಯಿತ್ತು. ಬಟ್ ನಾನು ಬೇಡ ಅಂತ ಹೇಳ್ಬಿಟ್ಟು ನೋಡಿ ಈ ಥರ ಒಂದು 7-8 ಟೈಮ್ಸು ಸಿಂಗಲ್ ಕ್ರೋಶೇಸ್ನ ಮಾಡಿದ್ದೀನಿ. ಇದು ಕೂಡ ಒಂಥರ ಚೆನ್ನಾಗಿ ಕಾಣಿಸುತ್ತೆ. ಒಂದು ವೇಳೆ ನಿಮ್ಗೆ ಈ ಥರ ಇಷ್ಟ ಇಲ್ಲ ಅಂದರೆ 3 ಟೈಮ್ಸ್ ಹಾಕ್ಕೊಂಬಿಡಿ. 5 ಚೈನ್ ನೋಡಿ 1 2 3 ಇಲ್ಲಿ ಕೂಡ 5 ಚೈನ್ ಹಾಕ್ಕೋಬೋದು. ಹಾಕ್ಕೊಂಡು 2 ಟೈಮ್ಸು ಕುಚ್ಚನ್ನ ಕಟ್ಕೋಬೋದು ಎಂಡಿಂಗಲ್ಲಿ. ಓಕೆನಾ? ಈಗ ನಾನು ನೆಕ್ಸ್ಟ್ ಸ್ಟೆಪ್ನ ಸ್ಟಾರ್ಟ್ ಮಾಡ್ತೀನಿ ಫ್ರೆಂಡ್ಸ್. ನೋಡಿ ಈಗ ನಾನು ಸೆಕೆಂಡ್ ಸ್ಟೆಪ್ನು ಕೂಡ ಸ್ಟಾರ್ಟ್ ಮಾಡಿದ್ದೀನಿ ಆಲ್ರೆಡಿ. ನೋಡಿ ಈ ಥರ ಎಲ್ಲ ನೀಟಾಗಿ ಬಂದಿದೆ. ಈಗ ನೋಡಿ ನೀವು ಇಲ್ಲಿಂದನೇ ಸ್ಟಾರ್ಟ್ ಮಾಡಿದ್ದೀವಿ ಅಂದ್ಕೊಳ್ಳಿ. ನೋಡಿ ಫಸ್ಟು ಬಟ್ಟೆಗೆ ಲಾಕ್ ಮಾಡಿಕೊಂಡು ಆಮೇಲೆ ಲಾಕ್ ಮೇಲೆ ಲಾಕ್ ಮಾಡಿಕೊಂಡು
5 ಚೈನ್ಸ್ನ ಹಾಕ್ಕೊಳ್ಳಿ. ಆಮೇಲೆ ನೋಡಿ 5 ಚೈನ್ಸ್ ಹಾಕ್ಕೊಂಡು ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಇಟ್ಕೊಂಡು ಕರೆಕ್ಟಾಗಿ ಅದು ಲಾಕ್ ಮೇಲೆ ಬರುತ್ತೆ, ಅಲ್ಲೇ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ಳಿ. ಹಾಗೆ ಇನ್ನೊಂದು 5 ಚೈನ್ ಮೇಲೆ ಕೂಡ 5 ಚೈನ್ನ ಹಾಕ್ಕೊಂಡು ನೋಡಿ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ಳಿ. ನೋಡಿ ಇದು ನಾವು ಬೇಸ್ ಲೈನ್ ಹಾಕಬೇಕಾದ್ರೆ ಸ್ವಲ್ಪ ಲಾಕ್ನ ಲೂಸಾಗಿ ಮಾಡ್ಕೋಬೇಕು, ಇಲ್ಲಾಂದರೆ ನೋಡಿ ಸ್ವಲ್ಪ ಈ ಥರ ಕಷ್ಟ ಆಗುತ್ತೆ. ನೋಡಿ ಈಗ ನಾನು ಲಾಕ್ ಮಾಡ್ಕೊಂಡಿದ್ದೀನಿ. ಲಾಕ್ ಮಾಡಿಕೊಂಡು ನೋಡಿ ಸೂಜಿ ಮೇಲೆ ದಾರ ಹಾಕ್ಕೊಂಡು ರಿಂಗ್ ಮೇಲೆ ನೋಡಿ ನಾವು ಕಂಬಗಳೇನು ಮಾಡಿರ್ತೀವಲ್ವ, ಫಸ್ಟ್ ಹೋಲ್ ಕಾಣಿಸುತ್ತೆ ನಮಗೆ, ಫಸ್ಟ್ ಹೋಲಿಂದನೇ ಸ್ಟಾರ್ಟ್ ಮಾಡಿ, ಇಲ್ಲಾಂದ್ರೆ ಗ್ಯಾಪ್ ಬಂದುಬಿಡುತ್ತೆ. ಫಸ್ಟ್ ಹೋಲಿಂದನೇ ನೋಡಿ ದಾರ ತಂದು 3 ದಾರ ಆಗುತ್ತೆ, 3 ಸೇರಿಸಿ ಒಟ್ಟಿಗೆ ಒಂದು ಮಾಡ್ಕೊಳ್ಳಿ. ಮಾಡಿಕೊಂಡು ಈಗ ನೋಡಿ ದಾರ ಮೇಲೆ ಮಾಡಿಬಿಟ್ಟು ಸ್ಮಾಲ್ ಬೀಡ್ಸ್ ಏನು ಯಾವಾಗಲೂ ನಾವು ಯೂಸ್ ಮಾಡ್ತೀವಲ್ವ ಆರ್ಚ್ಗೆ, ಅದೇ ಥರ ಬೀಡ್ಸ್ನ ತೊಗೊಂಡಿದ್ದೀನಿ. ನೋಡಿ ಬೀಡನ್ನ ಇನ್ಸರ್ಟ್ ಮಾಡ್ತಾಯಿದ್ದೀನಿ. ಇನ್ಸರ್ಟ್ ಮಾಡಿಬಿಟ್ಟು ನೋಡಿ ಸೂಜಿ ಮೇಲೆ ದಾರ ಹಾಕ್ಕೊಂಡು ಪಕ್ಕದಲ್ಲೇ ಇರೋ ಹೋಲು, ಒಂದು ಹೋಲು ಮಿಸ್ ಮಾಡಿಬಿಡಿ, ಪಕ್ಕದಲ್ಲೇ ಇರೋ ಹೋಲಲ್ಲಿ ಹೋಗಿ ದಾರನ ತಂದು ನೋಡಿ 3 ಸೇರಿಸಿ ಒಂದು ಮಾಡ್ಕೊಳ್ಳಿ. ಇದಕ್ಕೆ ಬೀಡ್ ಬೇಡ, ನೆಕ್ಸ್ಟ್ ಪಕ್ಕದಲ್ಲಿರೋ ಹೋಲ್ಗೆ ಹೋಗಿ ದಾರ ಅಂತಂದು 3 ಸೇರಿಸಿ ಒಟ್ಟಿಗೆ ಒಂದು ಮಾಡಿಕೊಂಡು ನೋಡಿ ಇದೇ ಥರ ನಾವು ಕಂಟಿನ್ಯೂ ಮಾಡಬೇಕು. ಒಂದಕ್ಕೆ ಬೀಡ್ ಹಾಕಬೇಕು, ಇನ್ನೊಂದಕ್ಕೆ ಸ್ಕಿಪ್ ಮಾಡಬೇಕು, ಒಂದಕ್ಕೆ ಬೀಡ್ ಹಾಕಬೇಕು, ಇನ್ನೊಂದಕ್ಕೆ ಸ್ಕಿಪ್ ಮಾಡಬೇಕು. ಸೊ ಗೊತ್ತಾಗ್ತಾ ಇದೆ ಅಲ್ವಾ? ನಾವು ಡೈರೆಕ್ಟಾಗಿ ಒಂದು ಹೋಲ್ನ ಸ್ಕಿಪ್ ಮಾಡಿಬಿಟ್ಟು ಇನ್ನೊಂದು ಹೋಲಲ್ಲಿ ಹೋಗಿ ದಾರನ ತಂದು ಬೀಡ್ಸ್ನ ಇನ್ಸರ್ಟ್ ಮಾಡ್ಬೋದಿತ್ತು. ನಾನು ಸ್ಟಾರ್ಟಿಂಗಲ್ಲಿ ಅದೇ ಥರ ಒಂದು 3 ರಿಂಗ್ವರೆಗೂ ಅದೇ ಥರ ಮಾಡಿದೆ ಫ್ರೆಂಡ್ಸ್, ಅದು ಮುದುರ್ಕೊಳ್ತಾ ಇತ್ತು. ಸೊ ಹಾಗಾಗಿ ನಾನು ಅದನ್ನೆಲ್ಲ ಮತ್ತೆ ಬಿಚ್ಚಿಬಿಟ್ಟು ಈ ಥರ ಹಾಕಿದ್ದೀನಿ. ನೋಡಿ ಕಾಣಿಸ್ತಾ ಇದೆ ಅಲ್ವಾ? ಈಗ ಮುದುರ್ಕೊಳ್ಳೋದು ಇಲ್ಲ, ಸುಕ್ಕೂ ಬರೋದಿಲ್ಲ, ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಒಂದಕ್ಕೆ ಸ್ಕಿಪ್ ಮಾಡಬೇಕು, ಒಂದಕ್ಕೆ ಬೀಡ್ ಹಾಕಬೇಕು. ಬೀಡ್ಸು ಅಷ್ಟೇ ಫ್ರೆಂಡ್ಸ್, ಇದಕ್ಕೆ ಕೌಂಟಿಂಗ್ ಎಲ್ಲ ಏನೂ ಇಲ್ಲ, ಇಷ್ಟೇ ಅಷ್ಟೇ ಅಂತ ಏನೂ ಇಲ್ಲ. ಯಾಕಂದರೆ ನಾವು ರಿಂಗ್ ಫಿಲ್ ಮಾಡಬೇಕಾದ್ರೂ ಕೂಡ ಕಂಬಗಳನ್ನ ಏನು ಕೌಂಟಿಂಗಲ್ಲಿ ತೊಗೊಂಡಿಲ್ಲ, ಸುಮ್ಮನೆ ಅದು ಎಷ್ಟು ಇಳಿಸುತ್ತೋ ಅಷ್ಟು ಹಾಕಿದ್ದೀವಿ. ಅದೇ ಥರ ಇದು ಕೂಡ, ಇದಕ್ಕೂ ಏನು ಕೌಂಟಿಂಗ್ಸ್ ಬರೋಲ್ಲ. ಬಟ್ ಬೀಡ್ಸ್ ಇನ್ಸರ್ಟ್ ಮಾಡಬೇಕಾದ್ರೆ ಕೇರ್ಫುಲ್ಲಾಗಿ ನೋಡಿ. ಕೆಲವೊಂದು ಸರ್ತಿ ನಾನು ಇದೇ ಥರ ಪಕ್ಕದಲ್ಲೇ ಹಾಕಿಬಿಡ್ತಾಯಿದ್ದೆ, ಯಾಕಂದರೆ ನಾವು ರೆಗ್ಯುಲರಾಗಿ ಹಾಕಿ ಅದು ಅಭ್ಯಾಸ ಅಲ್ವಾ, ಹಾಗಾಗಿ ಅದು ಕೈ ಹಾಗೆ ಹೋಗಿಬಿಡುತ್ತೆ. ಬಟ್ ಅದಕ್ಕೆ ನೋಡಿಕೊಂಡು ಕೇರ್ಫುಲ್ಲಾಗಿ ನೀಟಾಗಿ ಹಾಕಬೇಕು. ಒಂದು ಸ್ಕಿಪ್ ಮಾಡಬೇಕು, ಒಂದಕ್ಕೆ ಬೀಡನ್ನ ಹಾಕಬೇಕು. ಇದೇ ಥರ ನಾವು ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಯಾವುದೇ ಹೋಲ್ಸ್ನೂ ಕೂಡ ಮಿಸ್ ಮಾಡಬೇಡಿ. ಪ್ರತಿಯೊಂದು ಹೋಲಲ್ಲಿ ಹೋಗಿ ದಾರ ತೊಗೊಂಬನ್ನಿ, ಒಂದಕ್ಕೆ ಬೀಡ್ಸ್ ಹಾಕಿ, ಒಂದಕ್ಕೆ ಸ್ಕಿಪ್ ಮಾಡಿ. ಇಷ್ಟೇ ಫ್ರೆಂಡ್ಸ್, ಏನು ಕನ್ಫ್ಯೂಷನ್ಸ್ ಇಲ್ಲ, ತುಂಬಾ ಈಸಿ ಇದೆ. ಬಟ್ ಟೈಮ್ ಅಷ್ಟೇ ಬೇಕಾಗುತ್ತೆ ಇದಕ್ಕೆ, ವರ್ಕ್ ಫುಲ್ ಇರೋದ್ರಿಂದ ರಿಂಗು ಫಿಲ್ ಮಾಡ್ಕೋಬೇಕು. ಆಮೇಲೆ ಈ ಥರ ಬೀಡ್ಸೂ ಫಿಲ್ ಮಾಡೋದೆಲ್ಲ ವರ್ಕು ತುಂಬ ಇದೆ, ಅಷ್ಟೇ ಸ್ವಲ್ಪ ಜಾಸ್ತಿ ಟೈಮ್ ಬೇಕಾಗುತ್ತೆ. ಒಂದಿನದಲ್ಲಿ ಆಗಲ್ಲ ಇದು, ನೆಕ್ಸ್ಟ್ ಡೇ ಕೂಡ ಕೂತ್ಕೋಬೇಕಾಗುತ್ತೆ. ನೋಡಿ ಈಗ ನಾನು ಫಿಲ್ ಮಾಡಿದ್ದೀನಿ ಇದನ್ನು, ನೋಡಿ ಹೇಗೆ ಕಾಣಿಸ್ತಾ ಇದೆ, ನೀಟಾಗಿ ಬಂದಿದೆ. ಈಗ ನೋಡಿ ಇನ್ನೊಂದು ಹೋಲ್ ಗ್ಯಾಪ್ ಇದೆ ನನಗೆ, ಅಲ್ಲಿ ಕೂಡ ಹೋಗಿ ನೋಡಿ ಹಾಫ್ ಡಬಲ್ ಕ್ರೋಶನ ಮಾಡ್ಕೊಳ್ತೀನಿ ನಾನು. ಮಾಡಿಕೊಂಡು ಈಗ ನೋಡಿ ಇಲ್ಲೇ ಪಕ್ಕದಲ್ಲೇ ಲಾಕ್ ಇರುತ್ತೆ ನೋಡಿ, ಅಲ್ಲಿ ಕಾಣಿಸ್ತಾ ಇದೆಯಲ್ವ, ಅಲ್ಲಿ ಆ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ಳೋಣ. ನೋಡಿ ನಾನು ಲಾಕ್ ಮಾಡ್ಕೊಂಡಿದ್ದೀನಿ. ಈಗ 5 ಚೈನ್ಸ್ನ ಮತ್ತೆ ಹಾಕ್ಕೊಳ್ಳೋಣ. ಸ್ಟಾರ್ಟಿಂಗಲ್ಲಿ 2 ಟೈಮ್ಸು 5 ಚೈನ್ ಹಾಕಿದ್ದೀವಿ, ಆಮೇಲೆ ಮಧ್ಯದಲ್ಲಿ 3 ಟೈಮ್ಸು 5 ಚೈನ್ನ ಹಾಕಿದ್ದೀವಲ್ವ, ಹಾಗೆ ಅದೇ ಥರ ಈಗ ನೋಡಿ ಆ 5 ಚೈನ್ಸ್ಗೆಲ್ಲ ಅದ್ರ ಮೇಲೆ ಎಲ್ಲ ಮತ್ತೆ 5 ಚೈನ್ಸ್ ಹಾಕೋದು, ಲಾಕ್ ಮಾಡೋದು, 5 ಚೈನ್ಸ್ ಹಾಕೋದು, ಲಾಕ್ ಮಾಡೋದು, ಅಷ್ಟೇ, ಏನು ಟ್ವಿಸ್ಟ್ ಇಲ್ಲ ಅದಕ್ಕೆ. ಇದೇ ಥರ ಹಾಕ್ಕೊಳ್ಳೋಣ. 1 ಟೈಮ್ ಆಯಿತು, ಈಗ ಸೆಕೆಂಡ್ ಟೈಮ್ ಹಾಕ್ತಾಯಿದ್ದೀನಿ. ನೋಡಿ ಅದು ಕೂಡ ಲಾಕ್ ಮೇಲೆ ಲಾಕು. ಈ 3 ಟೈಮ್ಸ್ ಏನಕ್ಕೆ ಹಾಕಿರೋದು ಅಂದರೆ ಈ 2 ರಿಂಗ್ಗಳ ಮಧ್ಯೆ ಗ್ಯಾಪು ಇರಲಿ ಅಂತ ಅಷ್ಟೇ. 2 ಟೈಮ್ಸ್ ಕೂಡ ಹಾಕ್ಕೋಬೋದು, ಬಟ್ ನಾವು ಕುಚ್ಚು ಕಟ್ಟಿ ಆದಮೇಲೆ ತುಂಬ ಒಂದ್ರ ಮೇಲೆ ಒಂದು ಕೂತ್ಕೊಂಡ್ಬಿಡುತ್ತೆ. ಸೊ ಹಾಗಾಗೋದು ಬೇಡ ಅಂತ ನಾನು 3 ಟೈಮ್ಸ್ ಹಾಕ್ಕೊಂಡಿದ್ದೀನಿ. ನೋಡಿ 3 ಟೈಮ್ಸು 5 ಚೈನ್ಗೆ 5 ಚೈನ್ಸ್ನ ಹಾಕಿ ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಮಾಡಿ ನೋಡಿ ಮತ್ತೆ ಸೂಜಿ ಮೇಲೆ ಈಗ ದಾರ ಹಾಕ್ಕೊಳ್ತೀನಿ. ಅದು ಸ್ಟಾರ್ಟಿಂಗಲ್ಲಿ ಏನು ಮುದ್ರಕೊಂಡಿರುತ್ತಲ್ವ, ಅದೆಲ್ಲ ಈಗ ನಾವು ಸೆಕೆಂಡ್ ಸ್ಟೆಪ್ ಹಾಕಬೇಕಾದ್ರೆ ಸರಿ ಹೋಗುತ್ತೆ. ನೋಡಿ ಸೂಜಿ ಮೇಲೆ ದಾರ ಹಾಕ್ಕೊಂಡು ರಿಂಗ್ ಮೇಲೆ ಕಂಬಗಳು ಈ ಫಸ್ಟ್ ಹೋಲ್ ಏನು ಕಾಣಿಸುತ್ತೆ ಆ ಹೋಲಲ್ಲಿ ಹೋಗಿ ನೋಡಿ ದಾರ ಅಂತಂದು ಹಾಫ್ ಡಬಲ್ ಕ್ರೋಶೆ ಮಾಡಿಕೊಂಡು ಈಗ ಮತ್ತೆ ಇಲ್ಲಿಂದ ನಾವು ಬೀಡ್ಸ್ನ ಇನ್ಸರ್ಟ್ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡೋಣ.
ಪಕ್ಕದಲ್ಲೇ ಇರೋಂಥ ಹೋಲಲ್ಲಿ ಹೋಗಿ ದಾರನ ತರೋದು, 3 ದಾರನ ಸೇರಿಸಿ ಒಟ್ಟಿಗೆ ಒಂದು ಮಾಡಿಕೊಂಡು ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳೋದು. ನೋಡಿ ನಾನು ಆಗಲೇ ಹೇಳಿದೆ ಅಲ್ವಾ, ಕೈ ನಮಗೆ ರೆಗ್ಯುಲರಾಗಿ ಹಂಗೆ ಕಂಟಿನ್ಯೂ ಹೋಗ್ಬಿಡುತ್ತೆ ಅದು, ಅದಕ್ಕೆ ನಾವು ನೋಡ್ಕೊಂಡು ಹಾಕಬೇಕು. ನೋಡಿ ಇದೇ ಥರ ನಾವು ಹಾಕ್ಕೊಳ್ತಾ ಹೋಗಬೇಕು, ಯಾವುದೇ ಹೋಲ್ನೂ ಕೂಡ ಮಿಸ್ ಮಾಡಬೇಡಿ. ಟೈಮ್ ಅಂತೂ ತುಂಬ ಬೇಕಾಗುತ್ತೆ ಫ್ರೆಂಡ್ಸ್ ಇದಕ್ಕೆ. ಇದು ವರ್ಕ್ ಎಲ್ಲ ಒಂದಿನದಲ್ಲಿ ಮುಗಿದ್ರೂ ಒಂದು ½ ಆನ್ ಅವರ್ ಕುಚ್ಚು ಕಟ್ಕೊಳ್ಳೋಕ್ಕೆ ನೆಕ್ಸ್ಟ್ ಡೇ ನಾವು ಕೂತ್ಕೋಬೇಕಾಗುತ್ತೆ. ನೋಡಿ ಈಗ ನಾನು ಇದನ್ನು ಕೂಡ ಫಿಲ್ ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ. ನೋಡಿ ಫಿಲ್ ಆಯಿತು ಇದು ಕೂಡ. ಆಗಿದ ತಕ್ಷಣವೇ ನೋಡಿ ಅಲ್ಲೇ ಲಾಕ್ ಏನು ಕಾಣಿಸ್ತಾ ಇದೆ, ಆ ಲಾಕ್ ಮೇಲೆ ಲಾಕ್ ಮಾಡ್ತಾಯಿದ್ದೀನಿ. ನೋಡಿ ಲಾಕ್ ಮೇಲೆ ಲಾಕ್ ಮಾಡಿ, ನೋಡಿ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ, ಏನೂ ಮುದ್ರಕೊಳ್ಳಲ್ಲ, ನೀಟಾಗಿ ನಾವು ಕಾಯಿನ್ ಹೇಗೆ ಕಾಣಿಸುತ್ತೋ ಆ ಥರ ಕಾಣಿಸುತ್ತೆ ಇದು. ಈಗ ಮತ್ತೆ 3 ಟೈಮ್ಸ್ 5 ಚೈನ್ ಹಾಕಿದ್ದೀವಲ್ವ, ಆ 5 ಚೈನ್ಸ್ ಮೇಲೆ 5 ಚೈನ್ಸ್ನ ಹಾಕ್ಕೊಂಡು ಲಾಕ್ ಮಾಡಿಕೊಂಡು ಹೋಗೋಣ. ಈಗ ಇಲ್ಲೂ ಕೂಡ ಲಾಕ್ ಮಾಡ್ಕೊಳ್ತೀನಿ. ಮತ್ತು 5 ಚೈನ್ಸ್ ಹಾಕ್ಕೊಂಡು ಆಮೇಲೆ ಅದನ್ನು ಕೂಡ ಲಾಕ್ ಮಾಡ್ಕೊಳ್ತೀನಿ. ಡಿಸೈನಲ್ಲಿ ಕನ್ಫ್ಯೂಸ್ ಆಗುವಂಥದ್ದು ಏನೂ ಇಲ್ಲ ಫ್ರೆಂಡ್ಸ್, ಟೈಮ್ ಅಷ್ಟೇ ಬೇಕು ಇದಕ್ಕೆ. ನೋಡಿ ಈಗ ಮತ್ತೆ ಸೂಜಿ ಮೇಲೆ ದಾರ ಹಾಕ್ಕೊಂಡು ಮತ್ತೆ ಫಸ್ಟ್ ಹೋಲಲ್ಲಿ ಹೋಗಿ ದಾರನ ತರಬೇಕು. ಫಸ್ಟ್ ಹೋಲ್ ಮೇಲೇ ತೊಗೊಂಬನ್ನಿ ಫ್ರೆಂಡ್ಸ್, ಇಲ್ಲಾಂದರೆ ಗ್ಯಾಪ್ ಕಾಣಿಸುತ್ತೆ ಅದಕ್ಕೆ. ನೋಡಿ ಈ ಥರ ಫಸ್ಟ್ ಹೋಲಲ್ಲಿ ಹೋಗಿ ದಾರ ಅಂತಂದು 3 ಸೇರಿಸಿ ಒಂದು ಮಾಡಿಕೊಂಡು ಮತ್ತೆ ಇಲ್ಲಿಂದ ಬೀಡ್ಸ್ನ ಇನ್ಸರ್ಟ್ ಮಾಡ್ಕೊಳ್ಳಿ. ಈಗ ನಾನು ಇದನ್ನು ಕಂಪ್ಲೀಟ್ ಮಾಡಿ ತೋರಿಸ್ತೀನಿ. ನೋಡಿ ಹೇಗೆ ಕಾಣಿಸ್ತಾ ಇದೆ ಅಂತ, ಏನು ಮುದ್ರಕೊಳ್ಳೋದೆಲ್ಲ ಏನಾಗಲ್ಲ, ಪರ್ಫೆಕ್ಟಾಗಿ ಕೂತ್ಕೊಂಡಿದೆ. ಅದು ಮಧ್ಯದಲ್ಲಿ ಕುಚ್ಚು ಕಟ್ಕೊಳ್ಳೋದಕ್ಕೆ. ನೋಡಿ ಹೀಗೆ ಕಾಣಿಸ್ತಾ ಇದೆ. ಈಗ ವಿತೌಟ್ ಕುಚ್ಚು ಫ್ರೆಂಡ್ಸ್ ಇದು ನಾನು ತೋರಿಸ್ತಾ ಇರೋದು, ಆಮೇಲೆ ಕುಚ್ಚು ಕಟ್ಬಿಟ್ಟು ತೋರಿಸ್ತೀನಿ. ನೋಡಿ ಮಧ್ಯದಲ್ಲಿ 3 ಟೈಮ್ಸ್ 5 ಚೈನ್ಸ್ ಏನು ಹಾಕಿದ್ದೀವಲ್ವ, ಆ ಕಡೆ ಒಂದು 5 ಚೈನ್, ಈ ಕಡೆ ಒಂದು 5 ಚೈನ್ನ ಬಿಟ್ಬಿಟ್ಟು ನೋಡಿ ಮಧ್ಯದಲ್ಲಿ ಕುಚ್ಚು ಕಟ್ಟಿದ್ದೀನಿ. ನೋಡಿ ಎಲ್ಲ ಎಷ್ಟು ಪರ್ಫೆಕ್ಟಾಗಿ ಕೂತ್ಕೊಂಡಿದೆ, ಸ್ಟಿಫ್ ಆಗಿದೆ ಫ್ರೆಂಡ್ಸ್. ಈ ಡಿಸೈನ್ಗೆ ಬಂದುಬಿಟ್ಟು ನಾವು 650 ಅಬೋವ್ ಚಾರ್ಜ್ ಮಾಡ್ಬೋದು, 650 to 700ವರೆಗೂ ಚಾರ್ಜ್ ಮಾಡ್ಬೋದು. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಫ್ರೆಂಡ್ಸ್. ಇದೇ ಥರ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಶೇರ್ ಮಾಡೋದನ್ನು ಮರಿಬೇಡಿ. ಬಾಯ್.